ಹಾಯ್ ಎವ್ರಿವನ್. ನೋಡ್ರಿ, ಇಂಟ್ರೊಡಕ್ಷನ್ ಟು ಹೈಯರ್ ಎಜುಕೇಶನ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ಕೊಂತ ಹೋಗ್ತೀನಿ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಇದು ನಂದು ಕೆಸೆಟ್ ಅಂಡ್ ಯು ಜಿ ಸಿ ಟೀಚರ್ಸ್ ಟೀಮ್ ಅಂತಂದ್ ಹೇಳಿ ಒಂದು ಟೆಲಿಗ್ರಾಮ್ ಐತೆ, ಇದ್ರಲ್ಲಿ ಜಾಯಿನ್ ಆಗ್ರಿ. ನಿಮ್ಗೆಲ್ಲಾನು ಏನಂತಂದ್ ಹೇಳಿದ್ರೆ ಇದರಲ್ಲಿ ಡೀಟೇಲ್ಸ್ ಎಲ್ಲ ಸಿಗ್ತಾವ, ಎಲ್ಲ ಕ್ಲಾಸಸ್ಗಳು ಸಿಗ್ತಾವ. ಆಮೇಲೆ ಇನ್ನೂ ಹೆಚ್ಚಾಗಿ ಕ್ಲಾಸಸ್ಗಳನ್ನ ಮಾಡಿ ಹಾಕ್ತೀನಿ ನಾನು, ಹೈಯರ್ ಎಜುಕೇಶನ್ ಬಗ್ಗೆ ಆಗಿರ್ಬೋದು ಅಥವಾ ಅದರ್ ಟಾಪಿಕ್ಸ್ಗಳ ಬಗ್ಗೆನು. ನೋಡ್ರಿ, ಇಂಟ್ರೊಡಕ್ಷನ್ ಟು ಹೈಯರ್ ಎಜುಕೇಶನ್ ಏನ್ ಇಂಪಾರ್ಟೆಂಟ್ ಕೆಲವೊಂದು ಥಿಂಗ್ಸ್ ಗಳು ಬರ್ತಾವ. ಇದ್ರಲ್ಲಿ ಯಾವ್ದಂತಂದ್ ಹೇಳಿದ್ರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಅಂತಂದ್ ಹೇಳಿ ಬರುತ್ತೆ. ಯಾವುದು? ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ. ಇಂಗ್ಲಿಷ್ ನಾಗ ಹೇಳ್ಬೇಕಂದ್ರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತಂದ್ ಹೇಳಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಈ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ಅಂಡರ್ ಒಳಗಡೆ ಏನಂತಂದ್ ಹೇಳಿದ್ರೆ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತಂದ್ ಹೇಳಿ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಬರುತ್ತೆ, ಉನ್ನತ ಶಿಕ್ಷಣ ಇಲಾಖೆ. ಸೊ ಇದ್ರ ಪ್ರಕಾರ ಹೈಯರ್ ಎಜುಕೇಶನ್ ಅನ್ನ ಎರಡು ಭಾಗಗಳಾಗಿ, ಎರಡು ವಿಧಗಳಾಗಿ ಏನಂತಂದ್ ಹೇಳಿದ್ರೆ ಡಿವೈಡ್ ಮಾಡ್ತಾರೆ. ಒಂದು ವಿಧ ಏನಪ್ಪಾ ಅಂತಂದ್ ಹೇಳಿದ್ರೆ, ನೀವು 12 ವರ್ಷ ಸ್ಕೂಲಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ನೀವೇನ್ ಮಾಡ್ಬೇಕು, ಡಿಗ್ರಿಯನ್ನ ತಗೋಬೇಕು. ಆ ತರ ಒಂದು ಎಜುಕೇಶನ್ ಸಿಸ್ಟಮ್. ಯಾವ ತರ ಸರ್? 1ನೇಂತ 10ನೇವರೆಗೂ ಕಲಿಯೋದ್ರಿ, ಆಮೇಲೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಅಂದ್ರೆ ಟೋಟಲ್ ಆಗಿ 12 ವರ್ಷ ಆಯ್ತಾ. ಅದಾದ ನಂತರ ನೆಕ್ಸ್ಟ್ ಡಿಗ್ರಿ ಮಾಡೋದು. ಈ ತರ ಒಂದು ಎಜುಕೇಶನ್ ಸಿಸ್ಟಮ್ ಅಂತಂದ್ ಹೇಳ್ಬಾರ್ದು, ಒಂದು ವಿಧ. ಇನ್ನೊಂದು ಬರುತ್ತೆ 10 ವರ್ಷ ಮುಗಿಸ್ಕೊಂಡು. ಸರ್, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡ್ಕೊಂಡು 10ನೇವರೆಗೆ ಮುಗಿಸ್ಕೊಂಡು, 1ರಿಂದ 10ನೇವರೆಗೂ ಮುಗಿಸ್ಕೊಂಡು ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಡಿಪ್ಲೊಮಾ, ITI ಇಂಥವೆಲ್ಲ ಬರ್ತಾವಲ್ಲ, ಸ್ಕಿಲ್ ಬೇಸ್ಡ್ ಅಂತಂದ್ ಹೇಳ್ತೀವಿ. ಸೊ ಈ ತರ ಒಂದು ಎಜುಕೇಶನ್ ಸಿಸ್ಟಮ್ ಅಂತಂದ್ ಹೇಳಿ ಟೋಟಲ್ ಆಗಿ ಎರಡು ವಿಧಗಳು ಬರ್ತಾವ ಹೈಯರ್ ಎಜುಕೇಶನ್ ಒಳಗಡೆ. ಸೊ ಇವ್ ಎರಡೂ ಸೇರ್ಬಿಟ್ಟು ನೀವು ಯಾವ್ದಾದ್ರು ತಗೋಬಹುದು. ಎಕ್ಸಾಂಪಲ್ ಯಾವ್ದ್ರಿ ಸರ್? PhD ಮಾಡಬಹುದ್ರಿ, ಪೋಸ್ಟ್ ಗ್ರಾಜುಯೇಷನ್, PG ಡಿಪ್ಲೊಮಾ, ಸ್ಕಿಲ್ ಬೇಸ್ಡ್ ಸರ್ಟಿಫಿಕೇಟ್ಸ್ ಗಳು, ಆಮೇಲೆ ಸ್ಟ್ರೀಮ್ ಬೇಸ್ಡ್ ಅಂತಂದ್ ಹೇಳಿ ಬರ್ತಾವ. ಸ್ಟ್ರೀಮ್ ಬೇಸ್ಡ್ ಅಂತಂದ್ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್, ಸೈನ್ಸ್, ಇಂಜಿನಿಯರಿಂಗು, ಆರ್ಕಿಟೆಕ್ಚರು. ಸೊ ಇವೆಲ್ಲ ಏನಂತಂದ್ ಹೇಳಿದ್ರೆ ಸ್ಟ್ರೀಮ್ ಬೇಸ್ಡ್ ಅಂತಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಏನೈತಲ್ಲ, ಸೊ ಡಿಪಾರ್ಟ್ಮೆಂಟ್ ಅದೇನ್ ಮಾಡತ್ತಂದ್ರೆ ಹೈಯರ್ ಎಜುಕೇಶನ್ ಅನ್ನ ಎರಡು ಭಾಗಗಳಾಗಿ ಡಿವೈಡ್ ಮಾಡ್ತೈತೆ. ನೆಕ್ಸ್ಟ್ ನೋಡ್ರಿ, ಉನ್ನತ ಶಿಕ್ಷಣದ ಮಹತ್ವವೇನು? ಈಗ ನಾವು ಎಜುಕೇಶನ್ ನ ಪಡ್ಕೊಳಕ ತುಂಬಾ ಇಂಪಾರ್ಟೆಂಟ್ ಮಹತ್ವವೇನು? ಸರ್ ಸಿಂಪಲ್ ಆಗಿ ಹೇಳ್ರಿ, ಯಾಕೆ ನೀವು ಶಿಕ್ಷಣವನ್ನ ಕಲ್ತೀರಿ, ಯಾಕೆ ಎಜುಕೇಶನ್ ಕಲಿತೀರಿ? ಸರ್, ಎಜುಕೇಶನ್ ಕಲ್ತ ನಂತರ ನಾವು ಜಾಬ್ ಆಗ್ಬೇಕ್ರಿ. ಜಾಬ್ ಆದ ನಂತರ ಏನ್ ಮಾಡ್ಬೇಕು, ನಾವು ದುಡ್ಡು ಮಾಡ್ಕೋಬೇಕು. ಅಂದ್ರೆ ನಿಮ್ದೇನಂದ್ರೆ ಮನಿ ಉದ್ಧಾರ ಆಗ್ಬೇಕು. ನಿಮ್ದೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ದು ಹೋಮ್ ಡೆವಲಪ್ಮೆಂಟ್ ಆಗ್ಬೇಕು. ನೀವು, ನಿಮ್ಮಪ್ಪ ಅಮ್ಮ, ನಿಮ್ ಫ್ಯಾಮಿಲಿ ಐತಲ್ಲ, ಫ್ಯಾಮಿಲಿ ಡೆವಲಪ್ಮೆಂಟ್ ಆಗ್ಬೇಕು, ರಿಚ್ ಆಗ್ಬೇಕು. ಸೊ ಇದೇ ಎಲ್ಲ ಸೇಮ್ ಅಭಿವೃದ್ಧಿ ಅಂತಂದ್ ಹೇಳ್ತೀವಲ್ಲ, ನಿಮ್ಮ ಮನೆಯ ಅಭಿವೃದ್ಧಿ. ಸೇಮ್ ಅದೇ ರೀತಿಯಾಗಿ ಕೂಡ ಏನಂತಂದ್ ಹೇಳಿದ್ರ ನಿಮ್ಮ ಮನೆ ಅಭಿವೃದ್ಧಿ ಆಯ್ತು ಅಂತಂದ್ ಹೇಳಿದ್ರೆ ದೇಶದ ಅಭಿವೃದ್ಧಿ ಆಗತ್ತ. ಅದನ್ನ ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತಂದ್ ಹೇಳ್ತೀವಿ, ಅಥವಾ ಡೆವಲಪ್ಮೆಂಟ್ ಅಂತ, ಜಸ್ಟ್ ಡೆವಲಪ್ಮೆಂಟ್ ಅನ್ಕೊಡಿ. ದೇಶದ ಅಭಿವೃದ್ಧಿಗೋಸ್ಕರ ನಾವ್ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ರಿಸೋರ್ಸ್ ಗಳು ಬರ್ತಾವ. ರಿಸೋರ್ಸ್ ಅದು ಯಾವ ಬೇಕಾದ ರಿಸೋರ್ಸ್ ಆಗಿರ್ಬೋದು. ಸರ್, ಇವಾಗ ಸೂರ್ಯನ ಶಕ್ತಿನ ಆಗಿರ್ಬೋದು, ಜಲಶಕ್ತಿನ ಆಗಿರ್ಬೋದು, ಅಥವಾ ಯುರೇನಿಯಂ ಆಗಿರ್ಬೋದು. ಯುರೇನಿಯಂ ಯಾಕೆ ಬಳಸ್ತೀವಿ? ಅಣುಶಕ್ತಿಗಳಿಗೆ ಅಂತಂದ್ ಹೇಳಿ. ಇವೆಲ್ಲ ಶಕ್ತಿಗಳಂತ ಬಂತು ಅಂತಂದ್ ಹೇಳಿದ್ರೆ ಫುಡ್ ಆಗಿರ್ಬೋದು, ರೈಸು, ಗೋಧಿ, ನೀವ್ ಏನ್ ಬೇಕಾದ್ ತಗೊಳ್ರಿ. ಅದಾದ ನಂತರ ಸಾರಿಗೆ ಇಲಾಖೆ ಆಗಿರ್ಬೋದು, ಕೃಷಿಗೆ ಸಂಬಂಧಪಟ್ಟಿರೋದು ಏನೋ ಆಗಿರ್ಬೋದು. ಇವೆಲ್ಲ ರಿಸೋರ್ಸಸ್ ಗಳದಾವಲ್ಲ, ಈ ಎಲ್ಲಾ ರಿಸೋರ್ಸಸ್ ಗಳನ್ನ ನಾವು ಸಸ್ಟೈನೇಬಲ್ ಆಗಿ ಯೂಸ್ ಮಾಡ್ಬೇಕು. ವಾಟ್ ಈಸ್ ದ ಮೀನಿಂಗ್ ಆಫ್ ಸಸ್ಟೈನೇಬಲ್ ಅಂತಂದ್ ಹೇಳಿದ್ರೆ ಮುಂದಿನ ಪೀಳಿಗೆಗೂ ಕೂಡ ನಾವು ಅದನ್ನ ಉಳಿಸ್ಬೇಕು. ನಾವ ತಿನ್ನೋಂಗಿಲ್ಲ, ನಾವ ತಿಂದ್ಬಿಟ್ಟು ಆಗಿ ಮಾಡಂಗಿಲ್ಲ, ಎಲ್ಲಾನು ಕಂಪ್ಲೀಟ್ ಮಾಡಂಗಿಲ್ಲ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತಂದ್ ಹೇಳಿದ್ರೆ ನಾವು ಕೂಡ ಯೂಸ್ ಮಾಡ್ಕೊಂಡು ಮುಂದಿನ ಪೀಳಿಗೆಯ ಅಭಿವೃದ್ಧಿಗೋಸ್ಕರ ಕೂಡ ನಾವು ರಿಸೋರ್ಸಸ್ ಗಳನ್ನ ಉಳಿಸ್ತಾ ಇದೀವಿ ಅಂತಂದ್ ಹೇಳಿದ್ರೆ ಅದನ್ನ ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತಂದ್ ಹೇಳ್ತೀವಿ. ಈ ರೀತಿಯಾಗಿ ಒಂದು ದೇಶದ ಅಭಿವೃದ್ಧಿ ಆಗ್ಬೇಕಂತಂದ್ ಹೇಳಿದ್ರೆ ಅಲ್ಲಿ ಹೈಯರ್ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಯಾಕೆ ಇಂಪಾರ್ಟೆಂಟ್ ಆಗತ್ತ? ನಾವೆಲ್ಲ ಜನರದೇವಲ್ಲ, ನಾವೆಲ್ಲ ಮಾನವ್ರ ಅಂತ ಹೇಳ್ತೀವಲ್ಲ, ನಮಗ ಎಷ್ಟೊಂದು ಪ್ರಾಬ್ಲಮ್ಸ್ ಗಳಿರ್ತಾವ. ಯಾವ ತರ ಪ್ರಾಬ್ಲಮ್ಸ್ ಗಳಿರ್ತಾವ? ಕ್ರಿಟಿಕಲ್ ಪ್ರಾಬ್ಲಮ್ ಇರ್ಬೋದು, ವಿಮರ್ಶನಾತ್ಮಕ ಅಂತಂದ್ ಹೇಳ್ತೀವಿ, ಹೆವಿ ಕ್ರಿಟಿಕಲ್ ಪ್ರಾಬ್ಲಮ್ಸ್ ಗಳಿರ್ಬೋದು, ಅಥವಾ ಸರ್ ಸೋಷಿಯಲ್ ಪ್ರಾಬ್ಲಮ್ಸ್ ಗಳಿರ್ಬೋದ್ರಿ, ಸಾಮಾಜಿಕ ಸಮಸ್ಯೆಗಳಂತಂದ್ ಹೇಳ್ತೀವಿ. ಅದಾದ ನಂತರ ಅಷ್ಟೇ ಇರಂಗಿಲ್ರಿ ಸರ್, ಎಕನಾಮಿಕಲ್ ಪ್ರಾಬ್ಲಮ್ಸ್ ಗಳಿರ್ತಾವ, ಆರ್ಥಿಕ ಸಮಸ್ಯೆಗಳಿರ್ತಾವ. ಅದಾದ ನಂತರ ಅದ್ರ ಜೊತೆಗೆ ಸರ್ ಕಲ್ಚರಲ್ ಪ್ರಾಬ್ಲಮ್ಸ್ ಗಳು ಬರ್ತಾವ್ರಿ. ಕಲ್ಚರಲ್ ಪ್ರಾಬ್ಲಮ್ಸ್ ಅಂದ್ರೆ ಸಾಂಸ್ಕೃತಿಕ ಪ್ರಾಬ್ಲಮ್ಸ್ ಗಳು. ಅದಾದ ನಂತರ ಮೋರಲ್ ಪ್ರಾಬ್ಲಮ್ಸ್ ಅಂತಂದ್ ಹೇಳ್ತೀವಿ, ನೈತಿಕ ಸಮಸ್ಯೆಗಳು. ಅದಾದ ನಂತರ ಅದೇ ಸಾಕಾಗೋಲ್ದಲ್ದೆ ಇನ್ನೊಂದು ಬರುತ್ತೆ ಸ್ಪಿರಿಚುವಲ್ ಅಂತಂದ್ ಹೇಳಿ, ಆಧ್ಯಾತ್ಮಿಕ ಸಮಸ್ಯೆಗಳು ಕೂಡ ಏನಂತಂದ್ ಹೇಳಿದ್ರೆ ಜನರನ್ನ ಕಾಡ್ತಾವ. ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕಂದ್ರೂ ಕೂಡ ನಮಗ ಶಿಕ್ಷಣ ತುಂಬಾ ಇಂಪಾರ್ಟೆಂಟ್ ಆಗತ್ತ. ನೀವೆಲ್ಲ ಕೇಳಿರ್ಬೋದಲ್ಲ, ಇವಾಗ ಯಾರಂತಂದ್ ಹೇಳಿದ್ರ
ಚಾರ್ಲ್ಸ್ ಡಾರ್ವಿನ್ ಬಗ್ಗೆ ನೀವು ಕೇಳಿರ್ತೀರಿ. ಚಾರ್ಲ್ಸ್ ಡಾರ್ವಿನ್ ಬಗ್ಗೆ ನಾನು ತುಂಬಾ ಡೀಟೇಲ್ ಆಗಿ ಹೇಳಂಗಿಲ್ಲ. ಅವ್ನು ಏನ್ ಹೇಳ್ತಾ ಅಂದ್ರ, ಈ ಪರಿಸರದೊಳಗಡೆ, ಈ ಎನ್ವಿರಾನ್ಮೆಂಟ್ ಒಳಗಡೆ, ಈ ಪ್ರಪಂಚದೊಳಗಡೆ ಯಾವ ಬದುಕ್ತಾವ ಅಂತಂದ್ ಹೇಳಿದ್ರೆ ಸ್ಟ್ರಾಂಗ್ ಆಗಿರ್ತಾವ ಅವು ಬದುಕ್ತಾವ. ಸೊ ಸ್ಟ್ರಾಂಗ್ ಯಾವ್ದಾಗಿರ್ತಾವ ಅವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಬದುಕ್ತಾವ ಅಂತಂದ್ ಹೇಳ್ತಾನ. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತಂದ್ ಹೇಳ್ತಾನ. ಸೊ ಅವ್ನ ಥೇರಿ ಒಳಗಡೆ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಅದಾದ ನಂತರ ಬಲಿಷ್ಠವಾಗಿರುವಗಳ ಉಳಿಕೆ. ಸೊ ನಾವು ಬಲಿಷ್ಠ ಆಗ್ಬೇಕು ಅಂತಂದ್ ಹೇಳಿದ್ರೆ ನಾವು ತಿಂದ್ ದೇಹ ಬಳಸಿದ್ರೆ ಬಲಿಷ್ಠ ಆಗಂಗಿಲ್ಲ. ನಾವು ಶಿಕ್ಷಣವನ್ನ ಪ್ರಾಪರ್ ಆಗಿ ಪಡ್ಕೋಬೇಕು. ಇದ್ರ ಜೊತೆಗೆ ಏನಂತಂದ್ ಹೇಳಿದ್ರೆ ನಮ್ಮ ಪ್ರಾಬ್ಲಮ್ಸ್ ಗಳನ್ನ ನಾವೇ ಸಾಲ್ವ್ ಮಾಡ್ಕೋಬೇಕು. ಎಷ್ಟೆಷ್ಟು ಬಂದ ನೋಡ್ರಿ, ಕ್ರಿಟಿಕಲ್, ಸೋಷಿಯಲ್, ಎಕನಾಮಿಕಲ್, ಕಲ್ಚರಲ್, ಮೋರಲ್, ಸ್ಪಿರಿಚುವಲ್ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ, ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೇಕಂತಂದ ಹೇಳಿದ್ರೆ ನಮಗ ಶಿಕ್ಷಣ ಇಂಪಾರ್ಟೆಂಟ್ ಆಗತ್ತೆ. ನಮ್ಮ ಉಳಿವಿಗಾಗಿ ಏನಂತಂದ ಹೇಳಿದ್ರೆ ನಿರ್ಣಾಯಕ ಅಂಶ ಯಾವ್ದಂತಂದ್ ಹೇಳ್ತೀವಿ ಅಂತಂದ ಹೇಳಿದ್ರೆ ಶಿಕ್ಷಣ ಅಂತಂದ ಹೇಳ್ತೀವಿ. ಈ ಶಿಕ್ಷಣ ಮಾಡ್ಬೇಕು ಅಂತಂದ ಹೇಳಿ, ಶಿಕ್ಷಣ ಸಾಧಿಸ್ಬೇಕಂತಂದ ಹೇಳಿದ್ರೆ ನಮ್ ಕಡೆ ಅದೊಂದಾಗಂಗಿಲ್ಲ. ಸೊ ಇಲ್ಲಿ ಏನಾಗತ್ತೆ ಅಂತಂದ ಹೇಳಿದ್ರೆ ನ್ಯಾಷನಲ್ ಡೆವಲಪ್ಮೆಂಟ್ ಜೊತೆಗೆ ನಮ್ ಡೆವಲಪ್ಮೆಂಟ್ ಆಗ್ಬೇಕಂತಂದ ಹೇಳಿದ್ರೆ ನಮ್ ನಾಲೆಜ್ ಅನ್ನ, ನಮ್ ಸ್ಕಿಲ್ ಅನ್ನ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಡೆವಲಪ್ ಮಾಡ್ಕೋಬೇಕಾಗತ್ತೆ. ಕ್ಲಿಯರ್? ಸೊ ಇದನ್ನ ಮಾಡುವಂತಹ ಪರ್ಸನ್ ಯಾರಂತಂದ ಹೇಳಿದ್ರೆ ಶಿಕ್ಷಕರು ಅಂತಂದ ಹೇಳ್ತೀವಿ. ಸೊ ಇದನ್ನ ಮಾಡುವಂತ ಪರ್ಸನ್ ಯಾರಂತಂದ ಹೇಳಿದ್ರೆ ಶಿಕ್ಷಕರು, ಟೀಚರ್ಸ್ ಅಂತಂದ ಹೇಳ್ತೀವಿ. ಈ ಟೀಚರ್ಸ್ನು ಕೂಡ ಏನಂತಂದ ಹೇಳಿದ್ರೆ ಟೀಚರ್ಸ್ ಪ್ರಾಪರ್ ಆಗಿರ್ಬೇಕು. ಅಂದ್ರೆ ಗುಡ್ ಕ್ವಾಲಿಟಿ ಆಫ್ ಎಜುಕೇಶನ್, ಅದಾದ ನಂತರ ಗುಡ್ ಕ್ವಾಲಿಟಿ ಆಫ್ ಟೀಚರ್ಸ್ ಅಂತಂದ ಹೇಳ್ತೀವಿ. ಇವೆರಡು ಚೆನ್ನಾಗಿರ್ಬೇಕು. ಅದಾದ ನಂತರ ಎಜುಕೇಶನ್ ಸಂಸ್ಥೆಗಳು ಕೂಡ ಏನಂದ್ರೆ ಚೆನ್ನಾಗಿರ್ಬೇಕು. ಅವಾಗ ಏನಾಗತ್ತೆ ಅಂತಂದ ಹೇಳಿದ್ರೆ ಒಂದು ಶಿಕ್ಷಣ ವ್ಯವಸ್ಥೆ ಪ್ರಾಪರ್ ಆಗಿರತ್ತ. ಅಂತ ಶಿಕ್ಷಣ ವ್ಯವಸ್ಥೆ ಇತ್ತು ಅಂತಂದ ಹೇಳಿದ್ರೆ ಅಲ್ಲಿ ಡೆಮೋಗ್ರಾಫಿಕ್ ಡಿವೈಡೆಂಟ್ ಅಂತಂತ ಹೇಳ್ತೀವಿ. ಅಂದ್ರ ಜನಸಂಖ್ಯೆ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಡಿವೈಡ್ ಮಾಡ್ತೀವಿ. ಡೆಮೋಗ್ರಾಫಿಕ್ ಡಿವೈಡೆಂಟ್ ಅಂತಂತ ಹೇಳ್ತೀವಿ. ಅಂದ್ರೆ ಈಗ ನೋಡ್ರಿ, 15ರಿಂದ 59 ವರ್ಷದ ಏನೊಂದು ವಯಸ್ಸಿನ ಗುಂಪು ಐತಲ್ಲ, ಇವರೆಲ್ಲ ಏನಂತಂದ ಹೇಳಿದ್ರೆ ಮಾನವ ಸಂಪನ್ಮೂಲಗಳ ಸಮರ್ಪಕ ಬಳಕೆಯನ್ನ ಮಾಡ್ಕೋಬೇಕು. ಹ್ಯೂಮನ್ ರಿಸೋರ್ಸಸ್ ಅನ್ನ ಸಸ್ಟೈನೇಬಲ್ ಆಗಿ ನಾವು ಯೂಸ್ ಮಾಡ್ಕೋಬೇಕು ಅಂತಂದು ಹೇಳುವಂತಹ ಒಂದು ಸಿಸ್ಟಮ್ ಏನೈತಲ್ಲ, ಅದನ್ನ ನಾವು ಹೈಯರ್ ಎಜುಕೇಶನ್ ಸಿಸ್ಟಮ್ ಅಂತ ಹೇಳ್ತೀವಿ. ನಮ್ಗೆಲ್ಲ ಅನುಭವ ಆಗೋದಿಲ್ಲ ಇಲ್ಲೇ. ಸೊ ನಮಗ್ ಪ್ರೈಮರಿ ಇದ್ದಾಗ ಮಜಾ ಅನಿಸ್ತೈತೆ. ಅದಾದ ನಂತರ ಹೈಸ್ಕೂಲ್ ಇದ್ದಾಗ ಏನಂತಂದ ಹೇಳಿದ್ರೆ ಅವಾಗ ಚಿಗುರಿದ ಮೀಸೆಗಳ ಬಂದಿರ್ತಾವ. ಅದಾದ ನಂತರ ನೆಕ್ಸ್ಟ್ ಅವಾಗ ನಾವೆಲ್ಲ ಏನಂತಂದ ಹೇಳಿದ್ರೆ ಡೆವಲಪ್ ಆಗ್ತಾ ಇರ್ತೀವಿ. ಸೊ ಆ ಟೈಮಲ್ಲಿ ಏನಂತಂದ ಹೇಳಿದ್ರೆ ಒಂಥರ ಏನೋ ಡಿಫ್ರೆಂಟ್ ಫೀಲಿಂಗ್ ಇರುತ್ತೆ. ಪ್ರೈಮರಿ ಒಳಗಡೆ ಮಸ್ತ್ ಇರ್ತೈತೆ, ಏನೂ ಅರ್ಥ ಆಗಂಗಿಲ್ಲ. ಹೈಸ್ಕೂಲ್ ಒಳಗಡೆ ಅವಾಗ ಚಿಗುರಿರುವ ಏನಪ್ಪಾ ಅಂತಂದ ಹೇಳಿದ್ರೆ ಮನಸ್ಸುಗಳಿರ್ತಾವ. ಅದಾದ ನಂತರ ಕ್ಯಾರೆಕ್ಟರ್ಸ್ ಇರ್ತಾವ. ಆಮೇಲೆ ನಾವು ಬಿಹೇವಿಯರ್ ನ ಡೆವಲಪ್ಮೆಂಟ್ ಮಾಡ್ಕೊಂತ ಇರ್ತೀವಿ. ಅದಾದ ನಂತರ ಎವ್ರಿಥಿಂಗ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಹೈಯರ್ ಎಜುಕೇಶನ್ ಅಲ್ಲಿ. ಬಟ್ ಆದ್ರ ನಾವು ಪ್ರಾಪರ್ ಆಗಿ ಎಜುಕೇಶನ್ ಎಲ್ಲಿ ಕಲಿತೀವಿ ಅಂತಂದ ಹೇಳಿದ್ರೆ ಹೈಯರ್ ಎಜುಕೇಶನ್ ಒಳಗಡೆ. ಡಿಗ್ರಿ ಹೋದ ನಂತರ ಏನೇನ್ ಅನುಭವ ಆಗ್ಬೇಕಲ್ಲ ಲೈಫ್ ಒಳಗಡೆ ಎಲ್ಲ ಅನುಭವ ಆಗತ್ತ. ಸೊ ಫಾರ್ ದ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಿ. ನಾವ್ ಎಷ್ಟು ಸ್ಟ್ರಗಲ್ ಆಗ್ತಿವ್ರಿ, ಪಾಸ್ ಆಗಕ್ ಸ್ಟ್ರಗಲ್ ಆಗ್ತಿವಿ, ಮುಂದ್ ಜಾಬ್ ಆಗಕ್ ಸ್ಟ್ರಗಲ್ ಆಗ್ತಿವಿ, ಒಂದೊತ್ತಿಂದ ಊಟ ಮಾಡೋಕ್ಕೂ ಸ್ಟ್ರಗಲ್ ಆಗ್ತಿವಿ, ಲವ್ ಅಲ್ಲಿ ಸ್ಟ್ರಗಲ್ ಆಗ್ತಿವಿ. ಅದು ಕೂಡ ಒಂಥರ ಎಜುಕೇಶನ್ ಅಲ್ಲ. ಸೊ ಎಲ್ಲದ್ರಲ್ಲೂ ಕೂಡ ಸ್ಟ್ರಗಲ್ ಆಗೋದು ಸ್ಟೇಜ್ ಯಾವ್ದಂತಂದ ಹೇಳಿದ್ರೆ ಹೈಯರ್ ಎಜುಕೇಶನ್ ಅಂತ ಹೇಳ್ತೀವಿ. ಅದ ತುಂಬಾ ಇಂಪಾರ್ಟೆನ್ಸ್. ಸೊ ಇದಾದ ನಂತರ ನೆಕ್ಸ್ಟ್ ನಮ್ಗೆ ಏನಂತಂದ ಹೇಳಿದ್ರೆ ಕ್ಲಾಸಿಫಿಕೇಶನ್, ಎಜುಕೇಶನ್ ಕ್ಲಾಸಿಫಿಕೇಶನ್ ಅಂತಂದ ಹೇಳ್ತೀವಿ. ಎಲಿಮೆಂಟರಿ ಎಜುಕೇಶನ್ ಅಂತಂದ ಹೇಳ್ತೀವಿ ಅಥವಾ ಪ್ರೈಮರಿ ಎಜುಕೇಶನ್ ಅಂತಂದ ಹೇಳ್ತೀವಿ. ಇದ್ರೊಳಗಡೆ ಪ್ರೈಮರಿ 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ, 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಒಂದ್ ಹಂತ ಎಲಿಮೆಂಟರಿ ಎಜುಕೇಶನ್ ಒಳಗಡೆ. ಅದಾದ ನಂತರ ಅಪ್ಪರ್ ಪ್ರೈಮರಿ ಕ್ಲಾಸ್ ಅಂತಂದ ಹೇಳ್ತೀವಿ. ಇದು ಯಾವಾಗಪ್ಪ ಅಂತಂದ ಹೇಳಿದ್ರೆ 6ನಂತದಿಂದ 8ನಂತೆವರೆಗೂ. ಸೊ ಇದನ್ನ ಕ್ಲಾಸಿಫಿಕೇಶನ್ ಪ್ರೈಮರಿ ಎಜುಕೇಶನ್ ಅಂತಂದ ಹೇಳ್ತೀವಿ. ಅದಾದ ನಂತರ ಸೆಕೆಂಡರಿ ಎಜುಕೇಶನ್. ಪ್ರೈಮರಿ ಎಜುಕೇಶನ್ ಒಳಗಡೆ ಏನೇನ್ ಇರ್ತಾವ ಈಗ ನೋಡ್ರಿ, ನಲಿ ಕಲಿ ಅವೆಲ್ಲ ಪ್ರೋಗ್ರಾಮ್ಸ್ ಗಳು ಬರ್ತಿದಾವಲ್ಲ, ಅಂತವೆಲ್ಲ ಇರ್ತಾವ. ಅಂದ್ರೆ ಚಿತ್ರಗಳನ್ನ ನೋಡ್ಬಿಟ್ಟು ಅರ್ಥಕೊಳಕ್ಕೆ. ಸೊ ಕೆಲವೊಂದ್ ಏನಂತಂದ್ ಹೇಳಿದ್ರೆ ಮಾತೃಭಾಷೆಯಲ್ಲಿ ನಾವ್ ಏನೇನ್ ಮಾತಾಡ್ತೀವಿ, ಅಕ್ಷರಗಳನ್ನ ಕಲಿಯೋದು, ಸಂಖ್ಯೆಗಳನ್ನ ಕಲಿಯೋದು ಏನಂತಂದ್ ಹೇಳಿದ್ರೆ ಈ ಎಲಿಮೆಂಟರಿ ಎಜುಕೇಶನ್ ಅಲ್ಲಿ. ಅದಾದ ನಂತರ ಬೋರ್ಡ್ ಮಾಸ್ ರೂಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು, ಸೊ ಪ್ಲಸ್ ಮೈನಸ್ ಇಂಟು ಏನೇನ್ ಬರ್ತಾವಲ್ಲ ಸಿಸ್ಟಮ್ಗಳು, ಅವನ್ನೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಎಲ್ಲ ಪಾಯಿಂಟ್ಸ್ ಗಳು ಶಿಕ್ಷಕರು ಇರ್ತೀರಿ, ಟೀಚರ್ಸ್ ಅದರಿ, ಏನೇನ್ ಕಲಿಸ್ತೀರಿ ಅಂತಂದೇಳಿ ಅದೆಲ್ಲ ಎಲಿಮೆಂಟರಿ ಎಜುಕೇಶನ್ ಅಲ್ಲಿ. ನೆಕ್ಸ್ಟ್ ಸೆಕೆಂಡರಿ ಎಜುಕೇಶನ್ ಒಳಗಡೆ ಏನಂತಂದ್ ಹೇಳಿದ್ರೆ ಇಲ್ಲಿ ಏನೇನ್ ಬರುತ್ತಂದ್ರ 9ರಿಂದ 10ನಂತೆವರೆಗೂ ಒಂದ್ ಹಂತ ಆದ್ರೆ, ಅದಾದ ನಂತರ 11ರಿಂದ 12ನಂತೆವರೆಗೂ ಇನ್ನೊಂದ್ ಹಂತ ಆಗತ್ತೆ. ಇದ್ರಲ್ಲಿ ನಾವು ಸಬ್ಜೆಕ್ಟ್ಸ್ ಗಳನ್ನ ಕಲಿತೀವಿ. ಅದು ಸೈನ್ಸ್ ರಿಲೇಟೆಡ್ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಎಲ್ಲಾ ಸಬ್ಜೆಕ್ಟ್ಸ್ ಗಳ ಬಗ್ಗೆ ನಾವು ಇಲ್ಲಿ ತುಂಬಾ ಅರ್ಥ ಮಾಡ್ಕೊಂತೀವಿ, ತುಂಬಾ ಡೀಪ್ ಆಗಿ ಕಲಿತಾ ಹೋಗ್ತೀವಿ. ಅದಾದ ನಂತರ ನೆಕ್ಸ್ಟ್ ಬರೋದು ಏನಂತಂದ್ ಹೇಳಿದ್ರೆ ಟರ್ಷರಿ ಎಜುಕೇಶನ್ ಅಂತಂದ್ ಹೇಳ್ತೀವಿ. ಈ ಟರ್ಷರಿ ಎಜುಕೇಶನ್ ಅನ್ನೋದೇನಂತಂದ್ರೆ ಒಂದು ಬಿಗ್ ವರ್ಡ್ ಇದು. ಅದ್ರಲ್ಲಿ ತುಂಬಾ ಏನಂತಂದ್ ಹೇಳಿದ್ರೆ ಹಲವಾರು ಬರ್ತಾವ. ಅದ್ರಲ್ಲಿ ಹಲವಾರು ಯಾವ್ಯಾವ್ದು ಬರ್ತಾವ ಅಂತಂದ್ ಹೇಳಿ ನಾನು ಒಂದೊಂದು ಹೇಳ್ತೀನಿ. ಹೈಯರ್ ಎಜುಕೇಶನ್ ಅಂತಂದ್ ಹೇಳಿದ್ರೆ ಟರ್ಷರಿ ಎಜುಕೇಶನ್ ಒಳಗಡೆ
ಡಿವೈಡ್ ಮಾಡ್ತೀವಿ. ಒಂದು ಹೈಯರ್ ಎಜುಕೇಶನ್, ಇನ್ನೊಂದ್ ಏನಂತಂದ್ ಹೇಳಿದ್ರೆ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಅಂತಂದ್ವಿ. ಇದೆಲ್ಲ ಏನಂತಂದ್ರೆ ಸ್ಕಿಲ್ ಬೇಸ್ಡ್ ಇರ್ತೈತೆ. ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಅಂತಂದ್ರೆ ಈ ಹೈಯರ್ ಎಜುಕೇಶನ್ ಒಳಗಡೆ ಜನರಲ್ ಆಗಿ ಕಲಿತೀವಿ. ಏನು ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಸ್ಟ್ರೀಮ್ ಲೆವೆಲ್ ಅಂತಂದ್ ಹೇಳ್ತೀವಲ್ಲ. ನೆಕ್ಸ್ಟ್ ಪ್ರೊಫೆಷನಲ್ ಎಲ್ಲ ಕರಿತೀವಿ. ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಸಿನ್ ಆಗಿರ್ಬೋದು, ಆರ್ಕಿಟೆಕ್ಚರ್ ಆಗಿರ್ಬೋದು, ಇನ್ನೂ ಹಲವಾರು ಬರ್ತಾವ. ಇದು ಹೈಯರ್ ಎಜುಕೇಶನ್ ಒಳಗಡೆ. ಸೊ ಕ್ಲಿಯರ್ ಎಲ್ರಿಗೂ ಹೈಯರ್ ಎಜುಕೇಶನ್ ಒಳಗಡೆ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರ ಇದ್ರೊಳಗಡೆ ಇಲ್ಲಿ ನೋಡ್ರಿ ಟರ್ಷರಿ ಅಂತ ಬಂದ ತಕ್ಷಣ ಇದ್ರಲ್ಲಿ ನಾವ್ ಏನ್ ಕಲಿತೀವಿ ಅಂದ್ರೆ ಅಂಡರ್ ಗ್ರಾಜುಯೇಷನ್ ಲೆವೆಲ್ ಇರ್ತೈತಿ. ಈ ಎಲ್ಲದ್ರೊಳಗಡೆ ಏನಂತಂದ್ ಹೇಳಿದ್ರೆ ಅಂಡರ್ ಗ್ರಾಜುಯೇಷನ್ ಲೆವೆಲ್. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದು ಇರುತ್ತೆ ಅಂತಂದ್ ಹೇಳಿದ್ರೆ ಗ್ರಾಜುಯೇಷನ್ ಲೆವೆಲ್ ಅಂದ್ರೆ ಬ್ಯಾಚುಲರ್ ಡಿಗ್ರಿ ಅದೇ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಪೋಸ್ಟ್ ಗ್ರಾಜುಯೇಷನ್ ಲೆವೆಲ್ ಇರ್ತೈತೆ. ಪೋಸ್ಟ್ ಗ್ರಾಜುಯೇಷನ್ ಲೆವೆಲ್ ಮಾಸ್ಟರ್ ಮಾಡ್ತೀವಿ. ಇದ್ರೊಳಗಡೆ ಬ್ಯಾಚುಲರ್ ಡಿಗ್ರಿ ಮುಗಿಸಿದ ಅಂತಂದ್ ಹೇಳಿದ್ರೆ ಇದ್ರೊಳಗೆ ಮಾಸ್ಟರ್ ಮಾಡ್ತೀವಿ. ಅದಾದ ನಂತರ ಇನ್ನೊಂದ್ ಬರುತ್ತೆ ರಿಸರ್ಚ್ ಲೆವೆಲ್ ಅಂತಂದ್ ಹೇಳಿ. ಈ ರಿಸರ್ಚ್ ಲೆವೆಲ್ ಒಳಗಡೆ PhD, ಫೆಲೋಶಿಪ್, ಪೋಸ್ಟ್ ಡಾಕ್ಟರೇಟ್ಗಳು ಏನಂತಂದ್ ಹೇಳಿದ್ರೆ ಇದ್ರಲ್ಲಿ ಬರ್ತಾವ. 3 ಹಂತಗಳು ಅಂತಂದ್ ಹೇಳ್ತೀವಿ. ಸೊ ಇವೆಲ್ಲ ಏನಂತಂದ್ ಹೇಳಿದ್ರೆ ಅದನ್ನ ಯಾವ್ದ್ರ ಬೇಕಾದ್ರಲ್ಲಿ ನಾವು ತಗೋಬಹುದು. ಹೈಯರ್ ಎಜುಕೇಶನ್ ಆಗಿರ್ಬೋದು ಅಥವಾ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಅಲ್ಲಿ ಆಗಿರ್ಬೋದು. ಅದಾದ ನಂತರ ಇದ್ ನೋಡ್ರಿ ವೊಕೇಶನಲ್ ಟ್ರೈನಿಂಗ್ ಅಂಡ್ ಎಜುಕೇಶನ್ ಒಳಗಡೆ ಟ್ರೆಡಿಷನಲ್ ಅಂತಂದ್ ಹೇಳಿ ಬರುತ್ತೆ. ಇದರಲ್ಲಿ ITI ಆಗಿರ್ಬೋದು, ಪಾಲಿಟೆಕ್ನಿಕ್ ಕೋರ್ಸಸ್ ಗಳಾಗಿರ್ಬೋದು, ಕಂಪ್ಯೂಟರ್ ಟ್ರೈನಿಂಗ್ ಆಗಿರ್ಬೋದು, ಇವೆಲ್ಲ ಟ್ರೆಡಿಷನಲ್. ಆಮೇಲೆ ನೆಕ್ಸ್ಟ್ ನ್ಯೂ ಅಂಡ್ ಎಮರ್ಜಿಂಗ್ ಅಂತಂದ್ ಹೇಳಿ ಬರ್ತಾವ. ಟ್ರಾವೆಲ್ ಅಂಡ್ ಟೂರಿಸಮ್, ಏವಿಯೇಷನ್, ಹಾಸ್ಪಿಟಾಲಿಟಿ, ರಿಟೇಲ್, ಇವೆಲ್ಲ ಏನಂತಂದ್ ಹೇಳಿದ್ರೆ ಇದ್ರೊಳಗೆ ಬರ್ತಾವ. ಇವನ್ ವೊಕೇಶನಲ್ ಇದ್ರೊಳಗಡೆ ಡಿಪ್ಲೊಮಾನು ಕೂಡ ಏನಂತಂದ್ ಹೇಳಿದ್ರೆ ಬರ್ತೈತೆ. ಕ್ಲಿಯರ್. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಎಜುಕೇಶನ್ ಸಿಸ್ಟಮ್ ಅನ್ನ ನಾವು ಏನ್ ಮಾಡ್ತೀವಿ, ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಏನಂತಂದ್ ಹೇಳಿದ್ರ ಪ್ರಾಚೀನ ಶಿಕ್ಷಣದ ವಿಧಗಳು ಯಾವ ಬರ್ತವೆ ಆನ್ಸೆಂಟ್ ಎಜುಕೇಶನ್ ಒಳಗಡೆ. ಒಂದೇನ್ ಹೇಳ್ತೀವಿ ವೈದಿಕ ಪದ್ಧತಿ ಅಂತಂದ್ ಹೇಳ್ತೀವಿ, ವೇದಿಕ್ ಸಿಸ್ಟಮ್, ವೇದಗಳ ಬಗ್ಗೆ ಅಧ್ಯಯನ ಮಾಡೋದು. ಇನ್ನೊಂದ್ ಯಾವ್ದು ಅಂತಂದ್ ಹೇಳಿದ್ರ ಬುದ್ಧಿಸ್ಟ್ ಸಿಸ್ಟಮ್ ಅಂತಂದ್ ಹೇಳಿ ಬರುತ್ತೆ. ಒಂದೊಂದಾಗಿ ನಾವು ಸಿಂಪಲ್ ಆಗಿ ಹೇಳ್ಕೊಂತ ಹೋಗ್ತೀನಿ. ಸೊ ವೈದಿಕ ಶಿಕ್ಷಣ ಅಂತಂದ್ ಹೇಳಿದ್ರೆ ಇದ್ರಲ್ಲಿ ನಾವು ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ವೇದಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಇದು ತುಂಬಾ ಅತ್ಯಂತ ಹಳೆಯದಾಗಿದ್ದು. ಆಮೇಲೆ ನೆಕ್ಸ್ಟ್ ಫಂಡಮೆಂಟಲ್ ಸಿಸ್ಟಮ್ ಅಂತಂದ್ ಹೇಳ್ತೀವಿ. ಇದಕ್ಕ ಇದೊಂದು ಧಾರ್ಮಿಕ ಶಿಕ್ಷಣ ಅಷ್ಟ ಅಂತಂದ್ ಹೇಳಂಗಿಲ್ಲ, ಬಟ್ ಅದ್ರ ಎಲ್ಲಾ ರೀತಿಯ ವಿಧಾನಗಳನ್ನ ಸಮಗ್ರ ಜೀವನದಲ್ಲಿ ಏನೇನು ಅಳವಡಿಸ್ಕೋಬೇಕಲ್ಲ ಅವನ್ನೆಲ್ಲವನ್ನ ಕೂಡ ಏನಂತಂದ್ ಹೇಳಿದ್ರೆ ಈ ವೇದಿಕ್ ಸಿಸ್ಟಮ್ ಒಳಗಡೆ ಕಲಿಸ್ತಿದ್ರು. ಏನೇನು ಫಸ್ಟ್ ಏನಂತಂದ್ ಹೇಳಿದ್ರೆ ವೇದಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ರು. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರ್ತಾವ ಅಂದ್ರೆ ಬ್ರಾಹ್ಮಣಗಳು ಅಂತಂದ್ ಹೇಳಿ ಬರ್ತಾವ, ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ರು. ನೆಕ್ಸ್ಟ್ ಅರಣ್ಯಕಗಳು ಅಂತಂದ್ ಹೇಳಿ ಬರ್ತಾವ. ಯಾವ್ದು ಅರಣ್ಯಕಗಳು, ಅದ್ರ ಬಗ್ಗೆ ಅಧ್ಯಯನ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಉಪನಿಷತ್ಗಳ ಬಗ್ಗೆನೂ ಕೂಡ ಏನಂತಂದ್ ಹೇಳಿದ್ರೆ ಅಧ್ಯಯನ ಇಲ್ಲಿ ನಡೀತಾ ಇತ್ತು. ಸೊ ಇದೇನಾಯ್ತಂತಂದ್ ಹೇಳಿದ್ರೆ ಮೇನ್ ಯಾವ ಸೋರ್ಸ್ ಗಳಂತಂದ್ ಹೇಳಿ ಅದ್ರಲ್ಲಿ ಮತ್ತೆ ಏನಂತಂದ್ ಹೇಳಿದ್ರೆ ಫಿಲಾಸಾಫಿಕಲ್ ದಾರ್ಶನಿಕ ಆಧಾರಗಳ ಮೇಲೆ ಮತ್ತೆ ನಾವೇನಂತಂದ್ ಹೇಳಿದ್ರೆ ತತ್ವಶಾಸ್ತ್ರಗಳನ್ನ, ಭಾರತೀಯ ತತ್ವಶಾಸ್ತ್ರಗಳನ್ನ ಷಡ್ ದರ್ಶನಗಳು ಅಂತಂದ್ ಹೇಳಿ ಕರಿತೀವಿ. ನಾವು ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ ಅಂತಂದ್ ಹೇಳಿದ್ರೆ ಷಡ್ ದರ್ಶನಗಳ ಬಗ್ಗೆನೂ ಕೂಡ ವೇದಿಕ ಸಿಸ್ಟಮ್ ಅಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ. ಅಂದ್ರೆ ನಾವು ಕಲಿತಿದ್ವಿ ಅವಾಗ, ನಾವಂತಲ್ಲ ಅವ್ರು ಕಲಿತಾ ಇದ್ರು. ಷಡ್ ದರ್ಶನಗಳ ಬಗ್ಗೆನೂ ಕೂಡ ಕಲಿತಾ ಇದ್ರು. ಯಾವ ಷಡ್ ದರ್ಶನಗಳು? ನ್ಯಾಯ, ಅದಾದ ನಂತರ ವೈಶೇಷಿಕ, ಅದಾದ ನಂತರ ಸಾಂಖ್ಯ, ಯೋಗ, ಮೀಮಾಂಸ, ಅದಾದ ನಂತರ ವೇದಾಂತ ಅಂತ ಈ ತರ ಬರ್ತಾವಲ್ಲ. ಸೊ ಇವುಗಳ ಬಗ್ಗೆನೂ ಕೂಡ ನಾವು ಅಲ್ಲೇನಂತಂದ್ ಹೇಳಿದ್ರೆ ವೇದಿಕ್ ಸಿಸ್ಟಮ್ ಒಳಗಡೆ ಕಲಿತಾ ಇದ್ರು. ಸೊ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್ ಯೋಗವನ್ನ ಕಲಿತಾ ಇದ್ರು. ಆ ಟೈಮಲ್ಲಿ ಏನಂತಂದ್ ಹೇಳಿದ್ರೆ ಯೋಗವನ್ನ ಕಲಿತಾ ಇದ್ರು. ಯೋಗ ಏನಪ್ಪಾ ಅಂತಂದ್ರೆ ಒಂದು ದರ್ಶನ, ಷಡ್ ದರ್ಶನ ಅಂತಂದ್ ಹೇಳ್ತೀವಲ್ಲ ಯೋಗ. ಈ ಯೋಗವನ್ನ ಕಲ್ತ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕಂಟ್ರೋಲ್ ಆಫ್ ಮೈಂಡ್, ನಾವು ಮನಸ್ಸನ್ನ ನಿಯಂತ್ರಣ ಮಾಡಬಹುದು. ಹಲವಾರು ಪ್ರಾಯೋಗಿಕ ವಿಧಾನಗಳಿಂದ ಅವುಗಳನ್ನ ಯೋಗ ಅಂತ ಕರಿತೀವಲ್ಲ, ಅದರಿಂದ ಮನಸ್ಸನ್ನ ನಿಯಂತ್ರಣ ಮಾಡಬಹುದು, ಕಂಟ್ರೋಲ್ ಆಫ್ ಮೈಂಡ್ ಮಾಡಬಹುದು ಅಂತಂದ್ ಹೇಳಿ ಸೊ ಅದ್ರದ್ದು ಉದ್ದೇಶ ಆಗಿತ್ತು. ಸೊ ಇದ್ರೊಳಗಡೆ ಮೇನ್ ಗೋಲ್ ಏನಾಗಿತ್ತಪ್ಪ ಅಂತಂದ್ ಹೇಳಿದ್ರೆ ಇದ್ರಲ್ಲಿ ಟೈಪ್ಸ್ ಗಳು ಬರ್ತಾವ ನೋಡ್ರಿ. ಪರವಿದ್ಯಾ ಅಂತಂದ್ ಹೇಳಿ ಒಂದ್ ಬರುತ್ತೆ. ಪರವಿದ್ಯಾ ಅಂತಂದ್ ಹೇಳಿದ್ರೆ ಪರಮೋಚ್ಚ ಜ್ಞಾನವನ್ನ ಪಡ್ಕೊಳ್ಳೋದು. ಪರಮೋಚ್ಚ ಜ್ಞಾನವನ್ನ ಪಡ್ಕೊಂಡ್ ಏನಂತಂದ್ ಹೇಳಿದ್ರೆ ಸೆಲ್ಫ್ ರಿಯಲೈಸೇಷನ್ ಆಗೋದು. ಸೆಲ್ಫ್ ರಿಯಲೈಸೇಷನ್ ಆಗಿ ನಾವು ಏನನ್ನ ಹೊಂದೋದು? ಮೋಕ್ಷವನ್ನ ಹೊಂದೋದು ಅಂತಂದ್ ಹೇಳ್ತೀವಿ, ಪರಮೋಚ್ಚ ಜ್ಞಾನ. ಸೊ ಪರವಿದ್ಯಾ ಅಂತಂದ್ ಹೇಳ್ತೀವಿ. ವೇದಿಕ್ ಸಿಸ್ಟಮ್ ಒಳಗಡೆ ನಾವು ಪರವಿದ್ಯಾವನ್ನ ಕಲಿತಾ ಇದ್ವಿ, ಪರಮೋಚ್ಚ ಜ್ಞಾನವನ್ನ ಕಲಿತಾ ಇದ್ವಿ. ಅದು ಯಾವ ಸಿಸ್ಟಮ್ ಇಂದ ಕಲಿತಾ ಇದ್ವಿ ಸರ? ಗುರುಕುಲ ಪದ್ಧತಿ ಇತ್ರಿ. ಗುರುಕುಲ ಪದ್ಧತಿಯಿಂದ ನಾವು ಹಲವಾರು ವೇದಗಳ ಬಗ್ಗೆ, ಷಡ್ದರ್ಶನಗಳ ಬಗ್ಗೆ, ಅದಾದ ನಂತರ ಬ್ರಾಹ್ಮಣಗಳ ಬಗ್ಗೆ, ಅರಣ್ಯಕಗಳ ಬಗ್ಗೆ ನಾವೇನಂತಂದ್ ಹೇಳಿದ್ರೆ ಕಲಿತಾ ಇದ್ವಿ. ಅದಾದ ನಂತರ ಇಲ್ಲಿ ಯಾವ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ತಿದ್ರು ಅಂತಂದ್ರೆ ಸಂಸ್ಕೃತವನ್ನ ಯೂಸ್ ಮಾಡ್ತಾ ಇದ್ರು.
ಸೊ ಕಲಿಕಾ ಮಾಧ್ಯಮ ಯಾವ್ದಿತ್ತು ಅಂತಂದ್ರೆ ಹೇಳಿದ್ರೆ ಇಲ್ಲಿ ಸಂಸ್ಕೃತ ಇತ್ತು ಅಂತಂದ್ ಹೇಳ್ತೀವಿ. ಸೇಮ್ ಅದೇ ರೀತಿಯಾಗಿ ಇನ್ನೊಂದು ಬರುತ್ತಾ ಬೌದ್ಧ ಪದ್ಧತಿ ಅಂತಂದ್ ಹೇಳಿ, ವೈದಿಕ ಪದ್ಧತಿ ಅಂದ್ರೆ ವೈದಿಕ ಪದ್ಧತಿ ಆದ ನಂತರ ನೆಕ್ಸ್ಟ್ ಬರುವಂತದ್ದು ಯಾವ್ದಂತಂದ್ ಹೇಳಿದ್ರೆ ಬೌದ್ಧ ಪದ್ಧತಿ ಅಂತಂದ್ ಹೇಳ್ತೀವಿ. ಇದರಲ್ಲಿ ಗೌತಮ ಬುದ್ಧನ ಬೋಧನೆಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ತ್ರಿಪೀಠಕಗಳು ಅಂತ ಹೇಳಿ ಬರ್ತಾವಲ್ಲ, ತ್ರಿಪೀಠಕಗಳು. ಈ ತ್ರಿಪೀಠಕಗಳ ಮುಖಾಂತರ ಏನಂತಂದ ಹೇಳಿದ್ರೆ ಜ್ಞಾನವನ್ನ ಕಲಿಯೋದು. ಯಾವ್ಯಾವು? ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ ಅಂತಂದ ಹೇಳಿ ಟೋಟಲ್ ಆಗಿ 3 ಬರ್ತಾವ. ವಿನಯ ಪೀಠಕ, ಸುತ್ತ ಪೀಠಕ, ಅದಾದ ನಂತರ ಅಭಿಧಮ್ಮ ಪೀಠಕಗಳ ಮುಖಾಂತರ ಧಮ್ಮವನ್ನ ಆಚರಣೆ ಮಾಡೋದು. ಬುದ್ಧನ ಧಮ್ಮ ಅಂದ್ರೆ ಧರ್ಮವನ್ನ ಆಚರಣೆ ಮಾಡೋದು. ಸೊ ಇಲ್ಲಿ ಇನ್ನೊಂದು ಏನ್ ಬರೈತೆ ಅಂತಂದ ಹೇಳಿದ್ರೆ ಇಲ್ಲೂ ಕೂಡ ಇವ್ರೇನ್ ಹೇಳ್ತಾ ಇದ್ರು, ನಾವು ಅಲ್ಲಿ ವೇದಿಕ ಸಿಸ್ಟಮ್ ಒಳಗಡೆ ಪರಮೋಚ್ಚ ಜ್ಞಾನವನ್ನ ಹೊಂದಿ ಮೋಕ್ಷವನ್ನ ಹೊಂದೋದಾಗಿತ್ತು ಅಂತಂದ ಹೇಳಿದ್ರೆ ಇಲ್ಲೂ ಕೂಡ ಇವ್ರೇನ್ ಹೇಳ್ತಾರೆ ಅಂದ್ರೆ ನಿರ್ವಾಣವನ್ನ ಸಾಧನೆ ಮಾಡೋದು. ನಿರ್ವಾಣ ಅಂತ ಹೇಳ್ತೀವಲ್ಲ, ನಿರ್ವಾಣವನ್ನ ಏನಂತಂದ ಹೇಳಿದ್ರೆ ಸಾಧನೆ ಮಾಡೋದು ಅಂತಂದ ಹೇಳಿ ಇದರಲ್ಲಿ ಬೌದ್ಧಿಕ ಜ್ಞಾನದೊಳಗಡೆ ಬರ್ತೈತೆ. ಸೊ ಇದ್ರಲ್ಲಿ ಹಲವಾರು ಯೂನಿವರ್ಸಿಟೀಸ್ ಗಳು ಬರ್ತಾವ ನೋಡ್ರಿ. ಯಾವ ನಳಂದ ಯೂನಿವರ್ಸಿಟಿ ಬರ್ತೈತೆ ಬೌದ್ಧಿಕ ಸಿಸ್ಟಮ್ ಒಳಗಡೆ. ಏನಂತಂದ ಹೇಳಿದ್ರೆ ನಳಂದ ಯೂನಿವರ್ಸಿಟಿ ಬರ್ತೈತಿ. ಅದಾದ ನಂತರ ತಕ್ಷಶಿಲಾ ಅಂತಂದ ಹೇಳಿ ಬರ್ತೈತಿ. ಇವೆರಡು ಏನಂತಂದ ಹೇಳಿದ್ರೆ ಬೌದ್ಧಿಕ ಸಿಸ್ಟಮ್ ಒಳಗಡೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಯೂನಿವರ್ಸಿಟಿಗಳು ಅಂತಂದ ಹೇಳ್ತೀವಿ. ಸೊ ಇದರಲ್ಲಿ ಯಾವ್ಯಾವ ಭಾಷೆಗಳನ್ನ ಬಳಸ್ತಾ ಇದ್ರು ಅಂತಂದ ಹೇಳಿದ್ರೆ ಫಸ್ಟ್ ಪಾಳಿ ಬಳಸ್ತಾ ಇದ್ರು. ಮೇನ್ ಏನಂತಂದ ಹೇಳಿದ್ರೆ ಪಾಳಿ ಭಾಷೆಯನ್ನ, ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರ ಅಂದ್ರ ಸಂಸ್ಕೃತವಾಗಿ ಚೇಂಜ್ ಮಾಡ್ತಾರ. ಸೊ ಫಸ್ಟ್ ಪಾಳಿಯನ್ನ ಯೂಸ್ ಮಾಡ್ತಾ ಇದ್ರು, ಆಮೇಲೆ ಸಂಸ್ಕೃತವನ್ನ ಚೇಂಜಸ್ ಮಾಡ್ತಾರ. ಸೊ ಕ್ಲಿಯರ್? ಇಲ್ಲಿ ನೆನ್ಪಿಟ್ಕೊಳ್ರಿ, ತುಂಬಾ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರ, ಸೊ ವೈದಿಕ ಸಿಸ್ಟಮ್ ಒಳಗಡೆ ನಾವ್ ಏನ್ ಮಾಡ್ತಿದ್ವಿ, ವೇದಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ವೇದಗಳ ಬಗ್ಗೆ. ಸೊ ಬೌದ್ಧ ಪದ್ಧತಿ ಒಳಗಡೆ ತ್ರಿಪೀಠಕಗಳು, ಜಾತಕ ಕಥೆಗಳ ಬಗ್ಗೆ. ಸೊ ಸಿಸ್ಟಮ್ ಹೆಂಗಿತ್ತಲ್ಲಿ? ಗುರುಕುಲ ಇತ್ತು, ಗುರುಕುಲ. ಸೊ ಅದಾದ ನಂತರ ಇಲ್ಲಿ ಏನಪ್ಪಾ ಅಂತಂದ್ರೆ ವಿಹಾರಗಳು, ಮಠಗಳು. ಸೊ ಅದಾದ ನಂತರ ಯೂನಿವರ್ಸಿಟಿಗಳಲ್ಲಿ. ಸೊ ಅಲ್ಲೇನು ಮೇನ್ ಅಲ್ಟಿಮೇಟ್ ಉದ್ದೇಶ ಏನಾಗಿತ್ತು ಅಂದ್ರೆ ಮೋಕ್ಷವನ್ನ ಹೊಂದೋದು. ಇಲ್ಲಿ ಏನಂದ್ರೆ